ವೀಕ್ಷಕರೇ, ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್. ಆಧ್ಯಾತ್ಮ ನೆಮ್ಮದಿಯ ಮಾರ್ಗ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಯಾವ ದೇವಸ್ಥಾನ ತೋರ್ಸಕ್ಕೆ ಬಂದಿದ್ದೀನಿ ಅಂದರೆ 700 ವರ್ಷದಿಂದ ಇಲ್ಲಿ ತಪಸ್ಸನ್ನು ಮಾಡ್ತಿದ್ರಂತೆ. ಇದು ಒಂದೇ ಕಲ್ಲಿನಲ್ಲಿ ಮೂಡಿರೋ ಬೆಟ್ಟ. ಇದು ರಾಮನಗರದಿಂದ 13 ಕಿಲೋಮೀಟರ್ ಹೋದರೆ ಹವೇರಳ್ಳಿ ಹತ್ರ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ ಸಿಗುತ್ತೆ. ಈ ಬೆಟ್ಟ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ರೇವಣಸಿದ್ದೇಶ್ವರವರು ನೆಲೆಯಾಗಿದ್ದಾರೆ. ಇಲ್ಲಿ ತುಂಬ ಪವಾಡಗಳೇ ನಡೆದಿದೆ. ಇಲ್ಲಿಗೆ ನಂಬಿ ಬರುವ ಭಕ್ತರಿಗೆ ಯಾವತ್ತೂ ಮೋಸ ಆಗಿಲ್ಲ. ಆ ಭಕ್ತರನ್ನು ಸದಾ ಕಾಯುತ್ತಿರೋದು ಈ ರೇವಣಸಿದ್ದೇಶ್ವರ ಅವರು. ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಂದ್ರೆ ಯಾರು ಮಕ್ಕಳಾಗಲ್ಲ. ಇಲ್ಲಿ ಅರಕೆ ಬಸವಣ್ಣ ಅಂತ ಇದೆ ಕಲ್ಯಾಣಿ ಹತ್ರ. ಈ ಅರಕೆ ಬಸವಣ್ಣ ಕಲ್ಯಾಣಿನಲ್ಲಿ ನೀರು ಹಾಕಿಸ್ಕೊಂಡು ಆ ಅರಕೆ ಬಸವಣ್ಣಂಗೆ ನೀವು ಅರಕೆ ಮಾಡಿಕೊಂಡ್ರೆ ಖಂಡಿತ ಮಕ್ಕಳು ಹಾಗೆ ಹಾಕ್ತಾರೆ. ಇಲ್ಲಿ ರೇವಣಸಿದ್ದೇಶ್ವರ ಅವರು ಮೇಲೆ ನೆಲೆಸಿದ್ದಾರೆ. ಮಧ್ಯಭಾಗದಲ್ಲಿ ವೀರಭದ್ರ ಸ್ವಾಮಿಯನ್ನು ನೀವು ನೋಡ್ಬೋದು. ಮತ್ತೆ ಪಾಂಡವರು ಆಗಿನ ಕಾಲದಲ್ಲಿ ವನವಾಸ ಮಾಡಬೇಕಾದ್ರೆ ಈ ಗುಹೆಯಲ್ಲಿ ನೆಲೆಸಿದ್ರಂತೆ. ಭೀಮ ಪ್ರತಿಷ್ಠಾಪನೆ ಮಾಡಿದ ಲಿಂಗ ಕೂಡ ಇಲ್ಲಿ ಕಾಣ್ಬೋದು. ಮತ್ತೆ ಮರಳಿನಿಂದ ಮಾಡಿರೋ ಲಿಂಗ ಕೂಡ ನೀವಿಲ್ಲಿ ನೋಡ್ಬೋದು. ಕೆಳಗಡೆ ಬಂದರೆ ನೀವು ತಾಯಿ ರೇಣುಕಾಂಬ ತಾಯಿನ ಸಹ ಕಾಣ್ಬೋದು. ಇಲ್ಲಿ ರೇಣುಕಾಂಬ ತಾಯಿಗೆ ಮಡ್ಲಕ್ಕಿ ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನ ಅಲ್ಲಿ ಹೇಳಿದ್ರೆ ಖಂಡಿತ ಆ ತಾಯಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ರೇಣುಕಾಂಬ ತಾಯಿ ಸದಾ ಆ ಬೆಟ್ಟವನ್ನು ನೋಡುತ್ತಾ ಕಾಯ್ತಾ ಕುಳಿತಿರ್ತಾರೆ. ಯಾಕೆ ಕಾಯ್ತಾ ಕುಳಿತಿರ್ತಾರೆ ಅಂದರೆ ರೇವಣಸಿದ್ದೇಶ್ವರ ಅವರು ಆಗಿನ ಕಾಲದಲ್ಲಿ ತಪಸ್ಸು ಮಾಡಬೇಕಾದ್ರೆ ಬೆಟ್ಟ ಹತ್ತಿ ಗುಹೆ ಒಳಗಡೆ ತಪಸ್ಸು ಮಾಡ್ತಿರ್ತಾರಂತೆ. ರೇಣುಕಾಂಬ ತಾಯಿನ ಕೆಳಗಡೆ ಇಲ್ಲೇ ಕುತ್ಕೋ ಅಂತ ಹೇಳಿ. ಇವರು ತಪಸ್ ಮಾಡುವಾಗ ತಲೀನರಾಗಿ ಮರ್ತೇ ಬಿಟ್ಟಿದಾರಂತೆ. ಕೆಳಗಡೆ ಆ ತಾಯಿ ನನಗೋಸ್ಕರ ಕಾಯ್ತಿದಾರೆ ಅಂತ ಕನಸಲ್ಲಿ ಗೋಚರವಾಗಿ ಆ ತಾಯಿ ಅಣ್ಣ ನಾನು ಇಲ್ಲೇ ಕೂತಿದ್ದೀನಿ, ನಿನ್ಗೋಸ್ಕರ ಕಾಯ್ತಿದ್ದೀನಿ ಬನ್ನಿ ಅಂತ ರೇವಣಸಿದ್ದೇಶ್ವರ ಕನಸಲ್ಲಿ ಗೋಚರವಾಗಿ ಹೇಳ್ತಾರಂತೆ. ಆಗ ರೇವಣಸಿದ್ದೇಶ್ವರ ಹೇಳ್ತಾರಂತೆ, ಅಮ್ಮ ತಾಯಿ ನಾನು ಮರ್ತ್ಬಿಟ್ಟೆ, ನಾನು ಧ್ಯಾನದಲ್ಲಿ ತಲೀನರಾಗಿ ಮರ್ತ್ಬಿಟ್ಟಿದ್ದೀನಿ, ನಿನ್ನ ಕ್ಷಮಿಸು ನನ್ನ ಅಂತ ಅಂತಾಳಂತೆ. ಆ ಕಾರಣಕ್ಕೋಸ್ಕರ ಈ ತಾಯಿ ಕೆಳಗಡೆನೆ ಕಾಯ್ಕೊಂಡು ಮೇಲೆ ಬೆಟ್ಟನ ನೋಡ್ತಾನೇ ಇರ್ತಾರಂತೆ ಯಾವಾಗ ನಮ್ಮ ಅಣ್ಣ ಕೆಳಗಡೆ ಬರ್ತಾರಂತ. ಅದರಿಂದ ಫಸ್ಟ್ ಪೂಜೆ ನಾವು ರೇವಣಸಿದ್ದೇಶ್ವರಂಗೆ ಮಾಡಿಕೊಂಡು ಮಧ್ಯಭಾಗದಲ್ಲಿ ವೀರಭದ್ರ ಸ್ವಾಮಿಗೆ ಮಾಡಿ ನಂತರನೇ ನಾವು ರೇಣುಕಾಂಬ ತಾಯಿಗೆ ಪೂಜೆಯನ್ನು ಸಲ್ಲಿಸಬೇಕು. ಇಲ್ಲಿ ಈ ತರ ಪದ್ಧತಿ ನಡ್ಕೊಂಡ್ ಬಂದಿದೆ. ಇದ್ರ ಕಥೆಯನ್ನು ಇಲ್ಲಿನ ಅರ್ಚಕರೇ ನಮಗೆ ತಿಳಿಸಿದ್ದಾರೆ. ಬನ್ನಿ ಅವರ ಬಾಯಿಂದ ಈ ರೇವಣಸಿದ್ದೇಶ್ವರ ಕಥೆಯನ್ನು ಕೇಳೋಣ. ಮತ್ತೆ ಆ ದೇವಸ್ಥಾನಕರೇ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಾದರೂ ದುಷ್ಟ ಶಕ್ತಿ ಇದ್ರೆ ಈ ವೀರಭದ್ರ ಸ್ವಾಮಿಯಿಂದ ಅದು ನಿವಾರಣೆಯಾಗುತ್ತೆ. ಈ ಗಾಳಿ ಅನ್ನೋದು ಸೇರ್ಕೊಂಡಿರುತ್ತಲ್ಲ ಮನುಷ್ಯರಿಗೆ, ಅಂಥ ಗಾಳಿ ಸಹ ಇಲ್ಲಿ ಹೋಗುತ್ತೆ. ಈ ವೀರಭದ್ರ ಸ್ವಾಮಿ ಎದುರುಗಡೆ ತೀರ್ಥನ ಚಿಮ್ಮಿಸ್ತಾರೆ. ದೇವ್ರ ಪೂಜೆ ಮಾಡಿ ಆ ತೀರ್ಥನ ನಮ್ಗೆ ಚಿಮ್ಮಿಸ್ತಾರೆ. ನಮ್ಮಲ್ಲಿ ಏನಾದ್ರು ಆ ಗಾಳಿ ಇದ್ರೆ ಆ ದೇವ್ರ ಮುಂದೆ ಅದು ಒಪ್ಕೊಳ್ಳುತ್ತೆ. ಒಪ್ಕೊಂಡು ಆದ್ಮೇಲೆ ಇಲ್ಲಿ ಕಲ್ಲು ಹೊಡಿತಾರೆ. ನೀವು ನೋಡ್ಬೋದು, ನಾನು ತೋರಿಸ್ತೀನಿ. ಆ ಕಲ್ಲು ಹೊಡಿತಾರೆ. ಆ ಕಲ್ಲು ಹೊಡೆದಾಗ ಅದು ಏನಕ್ಕೆ ಅಂದ್ರೆ ಆ ಗಾಳಿನ ಅಲ್ಲೇ ಇಟ್ಕೊಂಡಿರ್ತಾರೆ. ಯಾರ ಗಾಳಿ ಅನ್ನೋದು ಸೋಕಿರುತ್ತೋ ಅವ್ರ ಮೈಯಿಂದ ಆ ಗಾಳಿ ಹೋಗುತ್ತೆ. ಇದು ತಲತಲಾಂತರದಿಂದ ನಡ್ಕೊಂಡು ಬರ್ತಿದೆ. ಈಗಲೂ ಸಹ ಎಷ್ಟೋ ಜನ ಈ ದುಷ್ಟಶಕ್ತಿಯಿಂದ ಬಳಲ್ತಿರೋರು ಇಲ್ಲಿಗೆ ಬಂದು ಆ ಕಲ್ಲನ್ನು ಓಡಿಸಿ ಅವರಲ್ಲಿರೋ ದುಷ್ಟಶಕ್ತಿಯನ್ನು ನಿವಾರಣೆ ಮಾಡ್ಕೊಂಡಿದ್ದಾರೆ. ಅದು ಸಹ ನೀವು ನೋಡ್ಬೋದು. ಇಲ್ಲಿ ಮಕ್ಕಳ ಭಾಗ್ಯ ಸಿಗುತ್ತೆ, ಮುತ್ತೈದೆ ಭಾಗ್ಯ ಹೆಚ್ಚುತ್ತೆ, ಹಾಗೂ ದುಷ್ಟಶಕ್ತಿ ದೂರ ಆಗುತ್ತೆ. ಅಂತ ಪವಿತ್ರವಾದ ದೇವಸ್ಥಾನ ಈ ರೇವಣಸಿದ್ದೇಶ್ವರ ದೇವಸ್ಥಾನ.
ಸದ್ಯೋಜಾತ ವಾಮದೇವ ತತ್ಪುರುಷ ಈಶಾನ ಅಗರಗಂಥದ್ದು. ಕಲಿಯುಗದ ಆದಿಭಾಗದಲ್ಲಿ ತೆಲಂಗಾಣ ಪ್ರದೇಶದ ಕೊಲನುಪಾಕ ಎಂಬ ಊರಿನಲ್ಲಿ ಸೋಮೇಶ್ವರಲಿಂಗದಿಂದ ಜಗದ್ಗುರು ರೇವಣಸಿದ್ದೇಶ್ವರ ಉದ್ಭವ ಆಗಿ 700 ವರ್ಷಗಳ ಕಾಲ ಲೋಕ ಸಂಚಾರವನ್ನು ಮಾಡಿ ಮತ್ತೆ 700 ವರ್ಷಗಳ ಕಾಲ ಅನೇಕ ಕಡೆ ಗೌಪ್ಯವಾಗಿ ತಪಸ್ಸನ್ನು ಆಚರಿಸ್ತಾರೆ. ಆ ಗೌಪ್ಯವಾಗಿ ತಪಸ್ಸನ್ನು ಆಚರಿಸಿದಂಥ ಒಂದು ಪ್ರದೇಶ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ, ಅವೇರಹಳ್ಳಿ, ಕೈಲಂಚ ಹೋಬಳಿ, ರಾಮನಗರ ತಾಲೂಕು. ಹೀಗೆ ತಪಸ್ಸನ್ನು ಮಾಡಬೇಕಾದ್ರೆ ಈ ಅಭಯಾರಣ್ಯದಲ್ಲಿ ಒಬ್ಬ ಬೇಟೆಗಾರ ಉಡ ಅಂತಕ್ಕಂಥ ಪ್ರಾಣಿಯನ್ನು ಓಡಿಸ್ಕೊಂಡು ಬರ್ತಾನೆ. ಆ ಓಡಿಸ್ಕೊಂಡು ಬಂದಾಗ ಅದು ಬೆಟ್ಟ ಹತ್ತಿ ಆ ಸ್ವಾಮಿಯನ್ನು ಕೇಳ್ಕೊಳ್ಳುತ್ತೆ, ಮರೆಯೋಕೆ ನನ್ನನ್ನು ಕಾಪಾಡಿ ಅಂತೇಳಿ. ಆಗ ಆ ಉಡ ಅಂತಕ್ಕಂಥ ಪ್ರಾಣಿಯನ್ನು ಕಾಪಾಡಿ ಆ ಬೇಟೆಗಾರನಿಗೆ ಸಕಲ ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಒಂದು ವರವನ್ನು ಒಂದು ಶಾಪವನ್ನು ಸಹ ಕೊಡ್ತಾರೆ. ವರವನ್ನು ಕೊಡ್ತಾರೆ, ಅಷ್ಟೈಶ್ವರ್ಯವಂತನಾಗುವಂಥ ಶಾಪವನ್ನು ಕೊಡ್ತಾರೆ. ಇಲ್ಲಿ ರೇವಣಸಿದ್ಧರು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ನೀನು ಯಾರಿಗಾದರೂ ಹೇಳ್ದಂಥ ಪಕ್ಷದಲ್ಲಿ ನಿನ್ನ ತಲೆ ಒಡೆದು ಸಹಸ್ರ ಓಳಾಗುತ್ತೆ ಅಂತ ಅವನಿಗೆ ಶಾಪವನ್ನು ಸಹ ಕೊಡ್ತಾರೆ. ಹೀಗೆ ಬೇಟೆಗಾರ ಇದ್ದಕ್ಕಿಂತ ಐಶ್ವರ್ಯವಂತನಾಗ್ತಾನೆ. ಈ ಪ್ರಾಂತ್ಯವನ್ನು ಆಳ್ತಕ್ಕಂಥ ಚಾಮರಸನಿಗೆ ಈ ವಿಷಯ ತಿಳಿಯುತ್ತೆ. ಈ ವಿಷಯ ತಿಳಿದ ಚಾಮರಸ ಆ ಬೇಟೆಗಾರ ಮೈಮರೆತು ಎಲ್ಲೋ ಒಂದು ಕಡೆ ಆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವನ ತಲೆ ಒಡೆದು ಸಹಸ್ರ ಓಳಾಯಿತು ಅಂತ ಕತೆ. ಈ ವಿಷಯವನ್ನು ತಿಳಿದ ಈ ಪ್ರಾಂತ್ಯದ ರಾಜ ಚಾಮರಸ ಅಂತಕ್ಕಂಥವನು ಬೆಟ್ಟದ ಮೇಲ್ಭಾಗದಲ್ಲಿ ಬಂದು ಸ್ವಾಮಿನ ದರ್ಶನ ಮಾಡಿ ನನಗೇನು ಬೇಕು ಅಂತ ಸ್ವಾಮಿ ಕೇಳ್ತಾರೆ. ಆಗ ನನಗೆ ಪಾದದ ಕೆಳಗೆ ಒಪ್ಪತ್ತಿನ ಪೂಜೆ ಬೇಕು ಅಂತ ಕೇಳ್ಕೊಳ್ತಾನೆ. ಈಗಲೂ ಸಹ ನಮ್ಮ ದೇವಸ್ಥಾನದಲ್ಲಿ ಅವನಿಗೆ ಒಪ್ಪತ್ತಿನ ಪೂಜೆ ನಡೆಯುತ್ತೆ. ಅವನಿಂದ ಪ್ರಾರಂಭವಾದ ಪೂಜೆ ತ್ರಿಕಾಲ ಪೂಜೆ, ಅವನಿಂದ ಚಾಮರಸನಿಂದ ಪ್ರಾರಂಭವಾದ ಪೂಜೆ ಇಂದಿಗೂ ಸಹ ನಡ್ಕೊಂಡು ಬರ್ತಾ ಇದೆ. ಹೀಗೆ ಸ್ವಾಮಿ ಎದ್ದ ನಂತರ ಹೇಳ್ತಾರೆ ಚಾಮರಸನಿಗೆ, ನಾನು ಎದ್ದ ನಂತರ ಇಲ್ಲಿ ರೇವಣಸಿದ್ದೇಶ್ವರ ಎಂಬ ಲಿಂಗಾಕಾರ ಗೋಚರವಾಗುತ್ತೆ, ನನ್ನ ಅರ್ಧಾಂಶವನ್ನು ಇಲ್ಲಿ ಇಟ್ಟಿರ್ತೇನೆ, ನೀನು ಪೂಜೆಯನ್ನು ಪ್ರಾರಂಭ ಮಾಡು ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಯೋಗ ಮಾರ್ಗವಾಗಿ ಮತ್ತೆ ಅದೇ ತೆಲಂಗಾಣ ಪ್ರದೇಶದ ಕೊಲನುಪಾಕ ಎಂಬ ಊರಿನಲ್ಲಿ ಸೋಮೇಶ್ವರಲಿಂಗದಲ್ಲಿ ಐಕ್ಯ ಆಗ್ತಾರೆ. ಇನ್ನು ಮಧ್ಯಭಾಗದ ದೇವಸ್ಥಾನ ಶ್ರೀ ಭೀಮೇಶ್ವರ ವೀರಭದ್ರೇಶ್ವರ ಮರಳುಸಿದ್ದೇಶ್ವರ ದೇವಸ್ಥಾನ. ಇದು ಕಲಿಯುಗದಕ್ಕಿಂತ ಮುಂಚೆ ದ್ವಾಪರ ಯುಗದ ದೇವಸ್ಥಾನ. ದ್ವಾಪರ ಯುಗದ ಅಜ್ಞಾತವಾಸ ಕಾಲದಲ್ಲಿ ಪಂಚಪಾಂಡವರು ಈ ಗುಹೆ ಒಳಗಡೆ ಒಂದು ದಿವಸ ತಂಗಿರ್ತಾರೆ. ಈ ಗುಹೆ ಪ್ರಕೃತಿ ಅಭಯಾರಣ್ಯವನ್ನೆಲ್ಲ ನೋಡಿ ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಬೇಕು ಅಂತ ಮನಸ್ಸು ಮಾಡ್ತಾರೆ. ಆ ಮನಸ್ಸು ಮಾಡಿದಾಗ ಭೀಮನನ್ನು ಕಾಶಿ ಕಳಿಸ್ತಾರೆ. ಎಲ್ಲರೂ ಸೇರಿ ಒಂದು ಲಿಂಗವನ್ನು ತಗೋಬಾ ಅಂತ. ಭೀಮ ಮುಹೂರ್ತ ಮೀರ್ತಾ ಇರುತ್ತೆ, ಭೀಮ ಇನ್ನೂ ಬಂದಿರೋದಿಲ್ಲ. ಹಾಗಾದರೆ ಧರ್ಮರಾಯರು ಒಂದು ಮರಳಿನಲ್ಲೇ ಲಿಂಗವನ್ನು ಸ್ಥಾಪ ಮಾಡಿ ಮರಳುಸಿದ್ದೇಶ್ವರ ಅಂತ ನಾಮಕರಣ ಮಾಡಿ ಪೂಜೆಯನ್ನು ಮಾಡ್ತಿರ್ತಾರೆ. ತಕ್ಷಣ ಭೀಮ ಬರ್ತಾನೆ, ಕೋಪಗೊಳ್ತಾನೆ. ವ್ಯಾಘ್ರ ರೂಪಧಾರಿ ಕೋಪಗೊಂಡಾಗ ಆಗ ಎಲ್ಲ ಹೇಳ್ತಾರೆ, ಈ ದೇವಸ್ಥಾನವನ್ನು ಭೀಮೇಶ್ವರ ದೇವಸ್ಥಾನ ಅಂತ ಹೆಸರಿಡ್ತೀವಿ, ಇಲ್ಲಿ ಏನೇನು ನೈವೇದ್ಯ ಮಾಡಿದ್ರು ಮೊದಲು ನಿನಗೆ ತಲುಪಿಸ್ತೀವಿ, ನಿನಗೆ ಅರ್ಪಿಸ್ತಾರೆ. ಬೆಳಗ್ಗೆ ಮತ್ತು ಸಂಜೆ ಏನು ಪ್ರತಿನಿತ್ಯ ಪೂಜಾ ವಿಧಿಗಳು ನಡೆಯುತ್ತೋ ನಿನಗೆ ಆ ನೈವೇದ್ಯವನ್ನು ಅರ್ಪಿಸುವಂತೆ ಮಾಡ್ತೇವೆ. ಮತ್ತು ಈ ದೇವಸ್ಥಾನವನ್ನು ಭೀಮೇಶ್ವರ ದೇವಸ್ಥಾನ ಅಂತ ಹೆಸರಿಡ್ತೀವಿ ಅಂತೇಳಿ ಅವನಿಗೆಲ್ಲರೂ ಒಪ್ಪಿಸಿ ಭೀಮಲಿಂಗವನ್ನು ಸ್ಥಾಪನೆ ಮಾಡಿ, ಭೀಮ ಕಾಶಿಯಿಂದ ತಂದ ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಈ ದೇವಸ್ಥಾನವನ್ನು ಭೀಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಮತ್ತು ವೀರಭದ್ರೇಶ್ವರನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜಾ ಕಾರ್ಯಗಳು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ನಡೆಯುವಾಗೆ ದ್ವಾಪರ ಕಾಲದಿಂದ ನಡ್ಕೊಂಡು ಬಂದಿದೆ.